ಆಹಾ, ಎಂಥ ರುಚಿ! ಸೂಪರ್ ಟೇಸ್ಟ್ ಸಾರು. ಯಾವ ಸಾರು ಗೊತ್ತಾ ಇದು? ಹುರುಳಿಕಾಳಿನ ಸಾರು. ಹುರುಳಿಕಾಳು ಕಟ್ಟಲ್ಲಿ ಮಾಡಿದಂಥ ಸಾರು ಮತ್ತು ಹುರುಳಿಕಾಳು ಪಲ್ಯ. ಬಿಸಿ ಬಿಸಿ ಅನ್ನಕ್ಕೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದಲ್ವ, ಎಷ್ಟು ಹಬೆ ಭರಿತವಾಗಿದೆ ಅಂಥ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಮತ್ತು ಮೊಳಕೆ ಕಟ್ಟಿದ ಕಾಳು ಅಥವಾ ಡೈರೆಕ್ಟಾಗಿ ಈ ಥರ ಕಾಳಿಂದ ಮಾಡೋವಂಥ ಹುರುಳಿಕಾಳು ಪಲ್ಯ. ನೋಡಿ, ಫಸ್ಟು ರಾತ್ರಿಯೇ ಹುರುಳಿಕಾಳನ್ನ ನೆನೆಸ್ಕೊಂಬಿಡ್ಬೇಕು. ಬೆಳಗ್ಗೆ ಕುಕ್ಕರಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಂಬಿಟ್ಟು ಸಾಫ್ಟಾಗಿ ಬೇಯಿಸಿ ಅದನ್ನು ಕಟ್ಟನ್ನು ತೆಕ್ಕೊಂಬಿಡ್ಬೇಕು. ಆ ನೀರು ಬಸಿದ್ಬಿಟ್ರೆ ಬಂದ್ಬಿಡುತ್ತೆ. ಆ ಕಾಳಲ್ಲಿ ಪಲ್ಯ ಮತ್ತು ರಸದಲ್ಲಿ ಸಾರು. ಆ ರಸಕ್ಕೆ ಒಂದು ಒಳ್ಳೆ ಮಸಾಲ ರೆಡಿ ಮಾಡ್ಕೋಬೇಕು. ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, ಘಮಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲನೂ 1 ಟೀ ಸ್ಪೂನ್ ಆಯಿಲ್ ಹಾಕಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಅಂದರೆ ನಿಮಗೆ ಆ ಫ್ಲೇವರ್ ಬರುತ್ತೆ ಧನಿಯಾದು ಮೆಂತ್ಯದು. ಆವಾಗ ಆಗಿದೆ, ಹುರಿದಾಗಿದೆ ಅಂತ ಅರ್ಥ. ಹುರಿದಂಥ ಈ ಮಸಾಲನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಸೇರಿಸ್ಬಿಟ್ಟು ರುಬ್ಬಕ್ಕೆ ಮುಂಚೆ ಬೆಂದಂಥ ಕಾಳನ್ನು ಒಂದು ದೊಡ್ಡ ಸೌಟಲ್ಲಿ ಕಾಳನ್ನು ಸೇರಿಸಿ ಒಂದು ಅರ್ಧ ಕಪ್ಪಷ್ಟು ಹುಣಸೆಹಣ್ಣು ರಸನೂ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸಣ್ಣ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೆಗೆದ್ರೆ ಸಾಕು. ಈಗ ಕಟ್ಟು ತೆಗೆದಿದ್ವಲ್ಲ, ಆ ನೀರಿಗೆ ರುಬ್ದಂಥ ಮಸಾಲನ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಿ. ಒಂದು 5 ರಿಂದ 10 ನಿಮಿಷದಲ್ಲೇ ಸಾರು ರೆಡಿ ಆಗುತ್ತೆ. 1 ಟೀ ಸ್ಪೂನು ಬೆಲ್ಲದ ಪುಡಿ ಕೂಡ ಸೇರಿಸ್ಕೊಳ್ಳಿ. ಆಪ್ಷನಲ್ಲ, ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಫ್ಲೇವರ್ಗೆ ತಾಜಾ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಫೈನಾಗಿ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ಸೂಪರಾದ ಹುರುಳಿಕಾಳು ಸಾರು ರೆಡಿ. ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದ್ದಾರೆ, ಹುರುಳಿಕಾಳು ಸಾರು ತೋರಿಸ್ಕೊಡಿ, ನೀವು ಹೇಗೆ ಮಾಡ್ತೀರಾ ಅಂತ ಅದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಫೈನಲಾಗಿ ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಸೂಪರಾದ ಸಾರು ರೆಡಿ. ಈ ಕಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಅರಿಶಿನ ಪುಡಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಸಾಸಿವೆ ಸಿಡಿಯೋವರೆಗೂ ಚಟಪಟಾನವರೆಗೂ ಫ್ರೈ ಮಾಡಿ, ಆಮೇಲೆ ಖಾರಕ್ಕೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕಿ, ಈರುಳ್ಳಿನೂ ಅಷ್ಟೇ 2 ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಅದನ್ನು ಸಣ್ಣದಾಗಿ ಹೆಚ್ಚಿ ಬಾಡಿಸ್ಬಿಟ್ಟು ಬೆಂದಂಥ ಕಾಳನ್ನು ಸೇರಿಸಿ ಕಾಳುಗಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫ್ರೆಶ್ಶಾಗಿ ತುರಿದಂಥ ಕಾಯಿ ತುರಿನ ಒಂದು ಕೈ ಮುಷ್ಟಿಯಷ್ಟು ಸೇರಿಸಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೂಪರಾದ ಹುರುಳಿಕಾಳು ಪಲ್ಯ ರೆಡಿ. ಈಗ ಸರ್ವ್ ಮಾಡೋದೊಂದೇ ಬಾಕಿ. ಬಿಸಿ ಬಿಸಿ ಅನ್ನ ನೋಡಿ ಹೆಂಗೆ ಹೊಗೆ ಆಡ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು. ಮತ್ತು ತಿಳಿ ಸಾರು, ಕಟ್ಟಿನ ಸಾರು ಹುರುಳಿಕಾಳ್ದು, ಸೈಡಲ್ಲಿ ಹುರುಳಿಕಾಳು ಪಲ್ಯ. ಎಷ್ಟು ಆರೋಗ್ಯಕರವಾಗಿರುತ್ತೆ ಗೊತ್ತಾ, ರಿಚ್ ಇನ್ ಪ್ರೋಟೀನ್, ಫೈಬರ್, ಮಿನರಲ್ಸ್, ಏನು ಕೇಳಬೇಕು ಇದರಲ್ಲಿ ಅಷ್ಟೂ ಇದೆ. ಇದರಲ್ಲಿ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಮಾಡ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಸಾರು ಪಲ್ಯ ಮಾಡ್ಕೋಬೋದು, ಇಲ್ಲ ಸಾಂಬಾರು ಕೂಡ ಮಾಡ್ಕೋಬೋದು. ಮುಂಬರೋ ವೀಡಿಯೋದಲ್ಲಿ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಾಡ್ಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ಬಾಯ್.